ಜೇಕ ಬಾರ ನಿಮ್ ಮನ್ಯಾಗ ಉಂಡಿ ಖಾಲಿ ಆದ್ವನು ಅಯ್ಯೋ ಉಂಡಿ ಬೆಳೆ ಕುಂತಾವ ಇವ ತಿನ್ನಂದ್ರ ಒಲ್ಲೆ ಅಂತಾವ್ ಅಯ್ಯೋ ಇವಾಗಿನ ಹುಡುಗರು ಏನ್ ತಾನ ಏನಯ್ಯವ ಉಂಡಿ ಅಂದ್ರ ಒಲ್ಲೆ ಸಿ ಒಲ್ಲೆ ಅಂತಾವ್ ಮತ್ತ ಕೇಕು ಜಾಮೂನು ಇಂಥವೆಲ್ಲ ಬೇಡ್ತಾವ್ ಏನ್ ಅನ್ಬೇಕ ಏನ ಗೊತ್ತಾಗ್ವಲ್ವಾ ನಮ್ಮ ಮನೆಗೂ ಐತ್ ನೋಡ್ ಒಂದು ಅದಕ್ಕೆ ಶಟಬ್ಯಾನಿ ಬರ್ಲಿ ಏನ್ ಕಡ ಕುಂತೈತಿ ಖಾರ ತಿನ್ನಂಗಾಗೈತಂತ ಮ್ಯಾಗಿ ತಿಂತಿ ಏನ್ಲ ಅಂದ್ರ ಒಲ್ಲೆ ರೊಟ್ಟಿ ಪಲ್ಯ ತಿನ್ಲ ಅಂದ್ರ ಒಲ್ಲೆ ಏನಾರ ಬ್ಯಾರೇದ್ ಏನಾರ ಅವಲಕ್ಕಿ ಇಂತದ ಏನಾರ ನಾಷ್ಟಕ್ ಮಾಡ್ಕೊಂಡ್ಲಿಲ್ಲ ಅಂದ್ರ ಒಲ್ಲೆ ಅಂತಾನ ಇವನು ಬಾಯಾಗ ಕಡಕ್ ರೊಟ್ಟಿ ನಂದು ಮಾನ ಮರ್ಯಾದೆ ತೆಗಿತಿ ನೀನು ಅಂಗಳ ಬಗಲ್ದಾಗ ನಿಂತು ನಂದು ಮರ್ಯಾದೆ ತೆಗಿತಿ ಮಾನ ಮರ್ಯಾದೆ ಎಲ್ಲ ಇಟ್ಲ ಓಡ್ ತೋರ್ಸು ನೋಡ್ತಾನಿ ತಿರ್ಗಾ ಮರ್ಗ ಎಣಸಿದ್ರ ಮೂರ್ಗೇನಿಲ್ಲ ಏಟರ ಮಾತಾಡಿಲ್ಲ ನೀನು ಬೊಗಳು ಏನ್ ತಿಂತಿ ಒಂದ್ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನಿನ್ನ ಶೆಟ್ರೋಗ್ ಬರ್ಲಿ ಅವನಿಗರ ತಿಳಂಗಿಲ್ಲ ನೀನು ತಿಳಂಗಿಲ್ಲೇನಾ ಸುಧಕ್ಕ ಯಾಕೆ ಬೈತಿ ನಂಗ ನಂಗ ಕೋಳಿ ತಿನ್ನಂಗಾಗೈತಿ ಏನ ಕೋಳಿ ತಿನ್ನಂಗಾಗೈತ ಹಲ್ಕಟ ಬಾಡ್ಯಾ ಶ್ರಾವಣ ಇದು ಮಾಡಂಗಿಲ್ಲ ಮನ್ಯಾಗ ತಿನ್ನಂಗೂ ಇಲ್ಲ ಗೊತ್ತಿಲ್ಲನು ನೀನು ಬೆಳ್ದಂಗಿಲ್ಲ ಊಡ್ರು ಜಾಣಕ್ಕವಂತ ನಮ್ಮ ಮನ್ಯಾಗ ಐತಿ ಕತ್ತೆಂತದ್ ಬೈದೊಂದು ಇವತ್ತೊಂದು ದಿನ ಕೋಳಿ ತಿನ್ನೋನು ನಾಳೆಯಿಂದ ಮತ್ತೆ ಶ್ರಾವಣ ಮಾಡೋನು ನಾನೇನ್ ದಿನ ತಿನ್ನೋನು ಅನ್ನ ಕುಂತಿ ನಾನು ಇವತ್ತೊಂದು ದಿನ ತಿನ್ನೋನು ನಾಳೆ ಮತ್ತೆ ಶ್ರಾವಣ ಮಾಡೋನು ಸುಧಕ್ಕ ನಿನ್ನ ಮಗ ಬಾರಿ ವೆರೈಟಿ ವಿಚಾರ ಮಾಡ್ತಾನಪ್ಪ ಅಲ್ಲ ಇವತ್ತೊಂದು ದಿನ ತಿಂತಾನಂತ ನಾಳೆಯಿಂದ ತಿನ್ನಂಗಿಲ್ಲ ಅಂತ ಇವಾಗ ಶ್ರಾವಣ ಮಾಡ್ತಾನಂತ ಅಯ್ಯೋ ದೇವ್ರೆ ಬಾಡ್ಯಾನಂತವನ ತಗದೊಂದ್ ಬಾರ್ಸಿದಂದ್ರ ನೋಡು ಮುಖ ಮುತಿ ಒಂದಾಗಿರ್ಬೇಕು ನಾ ಎಂತವನ ಬಿಡ್ತಾನಲ್ಲ ಓಲಿ ಬಿಡು ನಾಗ ಪ್ಯಾಟಿ ಕರ್ಕೊಂಡೋಗಿ ಮೋಮೋಸ್ ತಿನ್ನಸು ನೋಡ್ದಿನ ಜೇಕ ಇದು ಕ್ರಿಯನ ಎತ್ಲಿ ಅಲ್ಲ ಪುಸ್ತಕದಾಗ 2ನೇ ಪಾಠ ಯಾವ್ದು 4ನೇ ಪಾಠ ಯಾವ್ದು ಅಂದ್ರ ಗೊತ್ತಿಲ್ಲ ಇವನಿಗ ಬಾಡ್ಕೊ ನನ್ನ ಮಗನಗ ಮೋಮೋಸ್ ಕೊಡೋಕ್ಲಿಲ್ಲ ಅಂದ್ರ ಆಟ ಹೋತು ಅದು ಚೀಸ್ ಬಾಲ್ ಕೊಡ್ಸು ಇಲ್ಲಂದ್ರ ಪಿಜ್ಜಾ ಫಿಂಗರ್ ಚಿಪ್ಸು ಕೊಡ್ಸು ನೀನ್ ಮಾಡಿದ ಅನ್ನ ಸಾರು ತಿಂದು ನಾಲ್ಗಿ ಕೆಟ್ಟೋಗ್ಬಿಟ್ಟತಿ ಯಾವ್ದು ರುಚಿನ ಹತ್ವಲ್ತು ನಾಷ್ಟಕ್ಕ ಉಪ್ಪಿಟ್ಟು ಮಧ್ಯಾಹ್ನ ಅನ್ನ ಸಾರು ರಾತ್ರಿ ರೊಟ್ಟಿ ಪಲ್ಯ ತಿಂದು ಸಾಕಾಗೋಗ್ಬಿಟ್ಟತಿ ಸಾಲಿಗೆ ಹೋಗು ಬಿಸಿ ಅನ್ನ ಸಾರು ಕೊಡ್ತಾರ ಬಿಸಿ ಊಟ ಹೌದು ಇವತ್ತು ಯಾಕೆ ಸಾಲಿಗೆ ಹೋಗಿಲ್ಲ ಕಳ್ಸ್ಬೇಕಿಲ್ಲ ಇವತ್ತು ಸುಟಿ ಕೊಟ್ಟಾರ ಇವ ಹಂಗಾಗಿ ಇವ ಮನ್ಯಾಗ ಕುಂತು ಜೀವ ತಿನ್ನ ಕುಂತ ನಂದು ಸಾಕಾಗೋಗ್ಬಿಟ್ಟ ನನಗ ಮನೆ ಕೆಲಸ ಮಾಡೋದ್ರಾಗ ಏನ್ ನಂಗೆ ಸಿಟ್ಟಿಲ್ಲ ಈ ನನ್ನ ಹಾಟೆ ಕಾಡ್ತಾ ನೋಡು ಒಂದು ಬೆಳಿಗ್ಗೆಯಿಂದ ಅದು ಬೇಡ ಇದು ಬೇಡ ಅದು ಯಾಕೆ ಮಾಡಿದಿ ಇದು ಯಾಕೆ ಮಾಡಿದಿ ನೋಡ್ದೇಕ ಇವ ಹೆಂಗ್ ಕಾಡ್ತಂಗ್ ಗೊತ್ತನ ಅಲ್ಲ ಬೆಳಿಗ್ಗೆನ ಇವತ್ತು ರೊಟ್ಟಿ ಕುಂತ್ಬಿಟ್ಟೆ ಬಿಡು ನಾನು ಸುಳ್ಳ ಯಾಕೆ ಅನ್ಬೇಕು ಇವತ್ತು ನಾಷ್ಟಕ್ಕೆ ಏನು ಮಾಡಿಲ್ಲ ರೊಟ್ಟಿನ ಮಾಡಿ ನಾನು ಸುಳ್ಳ ಯಾಕೆ ಅನ್ಬೇಕು ಬೆಂಡಿಕಾಯಿ ತಿಂತೀಯನ್ಲ ಅಂದೆ ಹ್ಞೂ ಅಂದ ಆತ ಬಿಡು ಬೆಂಡಿಕಾಯಿ ತಿಂತಾನಲ್ಲ ಅಂತ ನಾನು ಹಸೆ ಖಾರ ಹಾಕಿ ಬೆಂಡಿಕಾಯಿ ಪಲ್ಯ ಮಾಡಿರ್ತಾನೆ ಒಂದ ಸಮ ಅಳಕುಂತಾನ ನಾನು ಹಸೆ ಖಾರ ಹಾಕಿದ್ದ ತಿನ್ನಂಗಿಲ್ಲ ಕೆಂಪು ಖಾರ ಹಾಕಿದ್ದ ಬೇಕು ಅಂತ ಅಳಕುಂತಾನ ನಾ ಎಂತವನು ಹೆಂಗ ಒಂದು ಮಾಡಿದ್ರು ಬೆಂಡಿಕಾಯಿ ಪಲ್ಯನ ಹೌದಿಲ್ಲ ಹಿಂಗ್ ಕಾಡ್ತಾರ ಊಡ್ರಿ ಎಲ್ಲರ ಇವ ನಾವು ಮಾಡಿವಿ ಈಟೊಂದ್ ಮಾಡಿಲ್ವ ಖರೇನು ನಾವೇನಾರ ಹಿಂಗತೆ ಆಡ್ ದುಡ್ದಿದ್ರ ನಮ್ಮವ್ವ ಏನಿಲ್ಲ ಊರಿಗೆ ಕೊಳ್ಳಿ ತಂದು ಕಾಲಿಗ ಬರಿ ಕೊಟ್ಟಿರ್ತಿದ್ಲು ಅಂದ್ರ ಬೆಳಿಗ್ಗೆಯಿಂದ ಏನು ತಿಂದೇ ಇಲ್ಲ ನೀವ ಏನು ತಿಂದೇ ಇಲ್ಲ ನೋಡು ಚಿತ್ರಾನ್ನ ಮಾಡಿದ್ನ್ಯಾ ಮಧ್ಯಾಹ್ನ ಅದ ಒಂದ್ 2 ತುತ್ತು ತಿಂದಾನ ಆಮೇಲೆ ಮತ್ತೇನು ತಿಂದೇ ಇಲ್ಲವ ನೋಡ್ ಅವನ ಅವತಾರ ನೋಡ ಒಂದು ಕೈ ಕಾಲು ಕಟಿಗೆ ಆದಂಗೆ ಅವು ಹೊಡ್ಯಾಕ್ ಹೋದ್ರೆ ಎಲ್ಲಿ ಕೈ ಕಾಲು ಮುರಿದು ಕೈಯಾಗ ಬರ್ತವೆ ನಂಗೆ ಆಕೇತವ ಇತ್ಲಾಗ ಹೊಡೆಂಗೂ ಇಲ್ಲ ಬಿಡಂಗೂ ಇಲ್ಲ ಹೋಗ್ಲಿ ಬಿಡ ಹೊಡಿಬೇಡ ಅದ ಸುಧಕ್ಕ ನಂಗ ಪಾನಿಪುರಿ ತಿನ್ನಂಗಾಗೈತೆ ನಾವು ಪಾನಿಪುರಿ ತಿನ್ನೋನು ಪ್ಯಾಟಿಗೆ ಹೋಗಿ ಅವನಿಗೆ ಏನೈತಲ್ಲ ಅದೇಂತದ ಮೊಮ್ಮಸ್ಸು ಅನ್ನ ಕುಂತಾನಲ್ಲ ಅದನ್ನ ಕೊಡ್ಸಿದ್ರಾತ ಹೆಂಗ ಹೋಗು ನಾನು ಪಾನಿಪುರಿನ ಹೂನ ಅವ ಬಂಡಿ ಗಾಡಿಯಾಗ ಮಾರಕ್ ಬರ್ತಿದ್ನವ ಇತ್ತಾಗ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಏನೋ ಗೊತ್ತಿಲ್ಲ ಸುಮ್ಕ ನಾವ ಹೋಗಿ ತಿಂದು ಬರು ನಡಿ ಇವ ನಂಗು ಅದ ಸಪ್ಪನ್ ಕೋಳ್ ತಿಂದು ಬ್ಯಾಸ್ರ ಎದ್ದೋಗ್ಬಿಟ್ಟತಿ ನಾಲಿಗೆ ರುಚಿನ ಇಲ್ಲ ನಾವ ಹಿಂಗಂತೀವಿ ಮತ್ತ ಸಣ್ಣ ನೋಡ್ರಿ ಹಂಗ ಅದಕ್ಕ ನಾವು ತಿನ್ನಂಗ ಆಕೇತಿ ಅವನಿಗೂ ತಿನ್ನಸ್ದಂಗ ಆಕೇತಿ ಪ್ಯಾಟಿಗೆ ಹೋಗ್ಬರು ನಡಿ ತಗೋರ ಜೇಕ ಹಂಗ ಹೋಗ್ತಾ ರೇಷ್ಮಕ್ಕನ್ನು ಕರ್ಕೊಂಡು ಹೋಗ್ಬಿಡುನು ಅಲ್ಲ ನಾ ಒಂದ್ ಬೆಳಿಗ್ಗೆಯಿಂದನೇ ಕೇಳಕ್ ಕುಂತಾನಿ ನಂಗ ಅದು ಬೇಕು ಇದು ಬೇಕು ಅಂತ ನಮ್ಮವ್ವ ಕೊಡುತ್ತಿಲ್ಲ ಈಗ ನೋಡು ತನಕ್ ತಿನ್ನಂಗಾಗೈತಿ ಹೆಂಗ್ ಹೊಂಟಾಳ ಇದಕ್ಕ ಮತ್ ನಂಗ್ ಸಿಟ್ಟು ಬರುದು ತಗಲ ರೆಡಿ ಆಗಿ ಹೋಗು ಚಂದನ ರೆಡಿ ಅಕ್ಕ ಪ್ಯಾಟಿಗೆ ಹೋಗಿ ನಿಂಗೆ ಏನ್ ಬೇಕಲ್ಲ ತಿನ್ಸ್ಕೊಂಡ್ ಬರ್ತಾನಿ ಏನ್ ತಿನ್ನಂಗಿದ್ರು 100 ರೂಪಾಯಿ ಒಳಗ ತಿನ್ಬೇಕಾ ಅವ್ವ ಕೊಡ್ತೀನಿ ಅಂದಾಳ ಅಂತ ಹೊಟ್ಟಿ ಬಿರಂಗ್ ತಿಂದು ಹೊಟ್ಟನವ ಕುಂತತಿ ಅಂದ್ರ ನೋಡು ಕುಂಡಿಗೆ ಒಂದ್ 2 ಇಂಜೆಕ್ಷನ್ ಚುಚ್ಚಿಸ್ತಾನಿ ಸುಚಿ ವಾಕಿಂಗಿಗೆ ಹೋಗ್ಬರೋಣ ಹಂಗ ಬರ್ತಾ ಮಾಲಿಂಗನ್ ಮನೆಗೂ ಹೋಗ್ಬರೋಣ ಅಂತ ಹ್ಞೂ ಆತ್ ತಗೋರಿ ಹೋಗ್ಬರೋನು ಹುಷಾರಪ್ಪ ಕಲ್ಲು ಮುಳ್ಳು ಇರ್ತಾವು ಜಾಕಿ ಹೂನಪ್ಪ ಅಪ್ಪ ಹೆಂಗದಿವ ಮಗಳ ಇಷ್ಟು ಜೋರಾಗಿ ಓಡುದು ಮೆಲ್ಕಾಶಿ ಸಾವಕಾಶಿ ಬರ್ಬೇಕವಾ ಅಪ್ಪ ನೀವ್ ಒಟ್ಟೆ ಬರಂಗಿಲ್ಲ ನೋಡು ನಮ್ಮ ಮನೆಗ ನೀನ್ ನೋಡಂಗ ಆಗ್ಬಿಟ್ಟಿತ್ತು ಗೊತ್ತನ ಫೋನ್ಯಾಗ ಹೇಳಿದ್ರ ನೀನು ಎಲ್ಲ ಕೆಲಸ ಬಿಟ್ಟು ತಂಡಿ ಗಾಳಿ ಒಳಗ್ ಬಂದ್ಬಿಡ್ತೀಯಲ್ಲ ಅನ್ನೋ ಸಂಕಟಕ್ಕ ನಾ ಹೇಳಿದಿಲ್ಲ ಅಪ್ಪ ನೀನ್ ನೋಡಿ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆತಪ್ಪ ಅಯ್ಯೋ ಚುಡುಗಿ ಇಷ್ಟಕ್ಕೆಲ್ಲ ಆಳ್ತಾರನ ಆತಾತ ಈಗ ನಿನಗ ನಮ್ಮ ಮನೆಗ್ ಕರ್ಕೊಂಡು ಹೋಗಾಕಂತನ ಬಂದೆ ನಾನು ಅಂದ್ರಪ್ಪ ಏನಿಲ್ಲವಾ ನಿಮ್ಮ ಅತ್ತಿನ ಕರಿಯೇ ಹೇಳ್ತೀನಿ ಸುಮಿತ್ರಿ ಸ್ವಲ್ಪ ಇಲ್ಲಿ ಆರಾಮದಿರಿ ಅತ್ತಿಯರ ಆರಾಮದಿರಿ ಮಾವರ ನೋರಿ ನಾವೆಲ್ಲರೂ ಆರಾಮದಿವಿ ನೀವೆಲ್ಲರೂ ಹೆಂಗಿದಿರಿ ಆರಾಮದಿವ್ರಿ ಅಕ್ಕರ ಓ ಬೀಗ್ರ ಹೆಂಗದಿರಿ ಆರಾಮದಿರಲ್ಲ ನಿಮಗೇನ್ ಕಮ್ಮಿ ಬಿಡ್ರಿ ಆರಾಮ ಇರ್ತೀರಿ ಅಂತ ದೊಡ್ಡ ಮನ್ಯಾಗ ಬೇಕಾದಂಗ ಆಸ್ತಿ ಬಂಗ್ಲಿ ಎಲ್ಲ ಐತಿ ಆರಾಮ ಇರ್ತೀರಿ ಬಿಡು ಮತ್ತೇನ್ ಕೇಳೋದು ಹೌದಿಲ್ರಿ ಬೀಗ್ರ
ನೂರಕ್ಕೆ ನೂರು ಕರೆಕ್ಟ್ ನೋಡ್ರಿ ಸುಮಿತ್ರಕರ ನೀವ್ ಹೇಳಿದ ಮಾತು ನೂರಕ್ಕೆ ನೂರು ಕರೆಕ್ಟ್. ಬಂಗಾರದಂತ ಅಳಿಯ ಸಿಕ್ಕನ, ಮಗಳ ಬಂಗಾರದಂಗ್ ನೋಡ್ಕೊಳಕ್ ಕುಂತಾನ. ಮತ್ ಯಾಕ್ರಿ ಚಿಂತಿ? ಆರಾಮಾಗಿದಾರ ನೋಡ್ರಿ ಅವ್ರು. ಯಾವ ಚಿಂತಿ ಮಾಡಿ ಏನ್ ಮಾಡುದೈತ ಅವ್ರಿಗಾರ? ನಾನು ಅದ ಅರ್ಥನ ಹೇಳಿದ್ದ. ಇರ್ಲಿ ತಗೋರಿ, ಬರ್ರಿ ಬರ್ರಿ. ಪರವಾ ಎಲ್ಲಾರ್ಗು ಚಾಕಿಡ್ವಾ. ಅದು ನಮ್ಮ ಅಣ್ಣ ಅತ್ತಿಗೆ ಯಾಕೆ ಬಂದಾರ ಅಂತ ನಾನೇ ಹೇಳ್ತೀನಿ ನೋಡ್ರಿ. ಸುಮ್ನೆ ನೀವ್ ಒಂದ್ ಹೇಳುದು ಅವ್ರು ಒಂದ್ ಹೇಳುದು, ಅದಕ್ಕೆ ನೀವು ಇನ್ನೊಂದೋ ಸೇರ್ಸಿ ಹೇಳುದು ಬೇಡ. ಸುಮ್ನೆ ನಾನೇ ಹೇಳ್ತೀನಿ. ಯಾಕ ಮಂಜವಾ ಹಂಗಂತಿ? ನಾನೇನ್ ಜಗಳ ಮಾಡಕ ಕೈಕೊಂಡ್ ಕುಂತಿರ್ತೇನೆ ನಾನು? ನೀನೊಂದ್ ಯಾವಾಗ ನೋಡಿದ್ರು ನನ್ ಪರವಾಗಿ ಮಾತಾಡಂಗೆ ಇಲ್ಲ. ಒಂಥರ ನನ್ನ ಅಪೋಸಿಟ್ ಪಾರ್ಟಿ ಮಾಡ್ದಂಗ್ ಮಾಡ್ತಿ. ಹಂಗೇನಿಲ್ರಿ, ಅದ ನಮ್ಮ ಮಂಜ ಒಂದ್ ಸ್ವಭಾವ ರೀ. ಇದ್ದಿದ್ದಂಗೆ ಹೇಳ್ಬಿಡ್ತಾಳ್ರಿ. ಮುಚ್ಚು ಮರಿ ಇಲ್ಲ, ಮನಸ್ನಾಗ ಒಂದು ಹೊರಗೊಂದು ಇಲ್ಲ. ಹೌದೌದ್ರಿ, ಮಂಜಕ್ಕರ್ ಯಾರಿಗೂ ಎದ್ರಂಗಿಲ್ಲ. ಅವ್ರ ಅಪೋಸಿಟ್ ಬಂದ್ಬಿಟ್ರಂತೂ ಬಿಡಂಗೆ ಇಲ್ಲ. ಈಗ ಅದಂಗಿರ್ಲಿ, ಅದ ಸುಚಿತ್ರಾಗ ಈಗ ಹೆಂಗು ನಾಲ್ಕರಾಗ ಐತಿ. ಹೆಂಗು ನಾಲ್ಕು ತುಂಬಾಕು ಬಂದಾವು. ಅದು ಕಳ್ಕುಪ್ಸ ಮಾಡಿ ನಮ್ಮ ಅತ್ತಿಗೆ ಅಣ್ಣ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡ್ಯಾರ. ಹೆಂಗ್ ಮಾಡ್ಬೇಕು ಎಂದ್ ಮಾಡ್ಬೇಕು ಅಂತ. ಅಲ್ಲ ನಮ್ಮ ಮನ್ಯಾಗ ಬಸರಿದ್ದ ಹೆಣ್ಮಗಳಿಗೆ ಇಂಥವೆಲ್ಲ ಕುಬ್ಸದ ಕಾರ್ಯಕ್ರಮ ಮಾಡೋದ್ ಪದ್ಧತಿನ ಇಲ್ಲ. ನಾವ್ ಯಾರು ಮಾಡ್ಕೊಂಡು ಇಲ್ಲ, ಪದ್ಧತಿ ಇಲ್ಲ. ಹೌದ್ರಿ, ನಮ್ಮ ಮನ್ಯಾಗ ಬಸರಿದ್ದ ಹೆಣ್ಮಗಳಿಗೆ ಹಿಂಗತೆ ಸೀರೆ ಉಡ್ಸು ಕಾರ್ಯಕ್ರಮ ಎಲ್ಲ ಮಾಡಂಗಿಲ್ಲ, ಪದ್ಧತಿ ಇಲ್ಲ. ಅಯ್ಯ ದೇವ್ರಿ, ಅಲ್ಲ ನಿಮ್ ಮನ್ಯಾಗ ಪದ್ಧತಿ ಇಲ್ಲ ಅಂದ್ರೆ ಏನಾತ? ನಾವು ಮಾಡ್ತೀವಿ, ನಮಗೇನ್ ಕಮ್ಮಿ ಆಗೈತಿ, ನಾವು ಮಾಡ್ತೀವಿ ತಗೋರಿ. ಹೌದೌದ್ರಿ, ನಾವು ಮಾಡ್ತೀವಿ. ನನ್ನ ಮಗಳದು ಕಾರ್ಯಕ್ರಮ ನಾವು ಸ್ವಲ್ಪ ಜೋರ್ದಾರಾಗಿ ಊರ್ ಮಂದಿನ ಕರೆಸಿ ಮಾಡ್ಬೇಕು ಅಂತ. ಮದುವೆರ ತಾಬ್ರ ತೂಬ್ರದಾಗ ಹೆಂಗೋ ಒಂದ್ ಆಗ್ಬಿಡ್ತು. ಈಗ ಇದು ಕುಬಸದ ಕಾರ್ಯಕ್ರಮ ಜೋರ್ದಾಗಿ ಮಾಡ್ಬೇಕು ಅಂತ. ಕಳ್ಕುಪ್ಸ ಏನ ಒಂದ್ ಜಂಪರ್ ಪೀಸ್ ಸೀರೆ ಕೊಟ್ಟು ಮುಗಿಸ್ಬಿಡ್ತೇವಿ. ಸೀರೀಕರಣ ಏನೈತಲ್ಲ ಗ್ರ್ಯಾಂಡ್ ಆಗಿ ಜೋರ್ದಾರಾಗಿ ಮಾಡ್ತೇವೆ ನಾವು. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಕ್ ಹೋಗ್ಬೇಡ್ರಿ. 6-3 6 ಆಗ್ಲಿ ಅದಕ್ಕೇನಿಲ್ಲ. ನಾವು ನಮ್ ಸುಚಿತ್ರ ಸಿರಿಕರಣ ಗ್ರ್ಯಾಂಡ್ ಆಗಿ ಜಾಮ್ ಜಾಮ್ ಆಗಿ ಮಾಡೇ ಮಾಡ್ತೀವಿ. ಮಂಜವಾ ಏನವ ನಿನ್ನ ಮಾತು? ಹಂಗಲ್ಲಣ್ಣ, ಪದ್ಧತಿ ಇಲ್ಲ ಅಂದ್ರಲ್ಲ, ಮತ್ತ ಹೆಂಗ್ ಹೇಳ್ಬೇಕು? ಹಿಂಗೆ ಹೇಳ್ಬೇಕು ಅಂತ ಹೇಳಿದ್ದು ಹೌದಿಲ್ರಿ ಸುಮಿತ್ರಕ್ಕ? ನಿಮ್ ಪ್ರೀತಿ ರೀ ಅದು, ನಾವ್ ಹೇಳಕ್ ಆಗುದಿಲ್ಲ. ಅದರಿ ಎಂದ್ ಇಟ್ಕೊಳ್ಳೋನು? ಅಲ್ಲ ಹಿಂಗ್ ಬಂದು ಯಾವಾಗ ಇಟ್ಕೊಳ್ಳೋನು ಅಂದ್ರ ನಾವ್ ಏನ್ ಹೇಳ್ಬೇಕ್ರಿ? ಇದನ್ನೆಲ್ಲ ಭಟ್ರ ಕೇಳ್ಬೇಕು. ಅವ್ರು ಯಾವಾಗ ಅಂತಾರ ಅವಾಗ ಒಂದ್ ಒಳ್ಳೆ ಶುಭಗಳಿಗೆ ನೋಡಿ ಮಾಡ್ರಿ. ನೋಡ್ರಿ ನಮ್ಮ ಮನ್ಯಾಗ ಪದ್ಧತಿ ಹೆಂಗೈತಿ ಅಂದ್ರ ನಾವ್ ಒಂದ್ ಕುಬಸಾನು ತರಂಗಿಲ್ಲ. ಆರ್ತಿ ಮಾಡ್ತಾರ, ಮನಿ ಮಗಳು ಮಾಡ್ತಾರ, ನಾವ್ ಯಾರು ಮಾಡಂಗಿಲ್ಲ. ಮತ್ತ ನಾವು ಯಾವುದೇ ತರದ ಕೆಲಸ ಆಗ್ಲಿ ಏನು ಮಾಡಕ್ ಆಗುದಿಲ್ರಿ. ಯಾಕಂದ್ರೆ ನಮ್ಮನೆ ಪದ್ಧತಿ ಇಲ್ಲ. ನಮ್ಮ ಅತ್ತಿ ಹೇಳ್ದಂಗ್ ನೆನಪು ಬ್ಯಾಡ ಬ್ಯಾಡ ಅನ್ನಂಗಿಲ್ಲ. ಏನ ಸಿರಿಕರಣ ಮಾಡಿದ್ದಕ್ಕ ಹೊಟ್ಟೆಗಿನ ಕೂಸು ಕರಗ್ ಬಿಡ್ತಂತ ಹೇಳ್ತಾರಪ್ಪ. ಹೇಳ್ತಾರಂತ ನಾನ್ ನಿಮಗ್ ಹೇಳಕ್ ಕುಂತಾನಿ. ಏನ್ರಿ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ, ಸ್ವಲ್ಪ ತಿಳ್ಕೊರಿ. ಒಯ್ಯೋ ದೇವ್ರಿ, ಮನೆಯವ್ರ ಕೆಲಸದವ್ರು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡ್ರ ಆತು. ನೀವ್ ಯಾಕ್ರಿ ಬಂದಲ್ಲಿ ಕೆಲಸ ಮಾಡಕ್ ಕುಂದಿರ್ತಾರಿ? ಒಯ್ಯೋ ದೇವ್ರಿ, ಊಟದ ಟೈಮಿಗೆ ಬಂದ್ರೆ ಸಾಕು ನೋಡ್ರಿ ಬೀಗ್ರ. ಅಲ್ಲ ಮಂಜವ, ನಾನು ನೋಡಕ್ ಕುಂತಾನಿ. ನಿಮ್ಮ ಅಣ್ಣ ಅತಿಗಿಂತ ನಿಂದ ಬಲ್ಲು ಜೋರಾಗೈತೆ ಬಿಡು ಧ್ವನಿ. ಯಾಕೆ ಆಗಂಗಿಲ್ರಿ? ನನ್ ಸುಚಿತ್ರ ನಮ್ಮ ಅಣ್ಣನ ಮಗಳು, ನನ್ನ ಮಗಳು ಇದ್ದಂಗಾಕಿ. ನಾ ಖುಷಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾರು ನಿಮ್ದೊಳೆ ಕತಿ ಅತ್ತಗ. ಅಯ್ಯಯ್ಯೋ, ಮನ್ಯಾಗ ಫಂಕ್ಷನ್ ಮೇಲೆ ಫಂಕ್ಷನ್, ಫಂಕ್ಷನ್ ಮೇಲೆ ಫಂಕ್ಷನ್. ಅಯ್ಯಯ್ಯೋ. ಈಗ ನೋಡ್ರಿ, ಸೀರೆ ಶಾಪಿಂಗ್ ಮಾಡಕ್ ಹೋಗ್ಬೇಕು, ಮೇಕಪ್ನವ್ರಿಗೆ ಹೇಳ್ಬೇಕು, ಪಾರ್ಲರ್ನವ್ರಿಗೆ ಹೇಳ್ಬೇಕು, ಮೇಕಪ್ನವ್ರಿಗೂ ಹೇಳ್ಬೇಕು, ಜಂಪರ್ ಹೊಲ್ಯಾಕ್ ಹಾಕ್ಬೇಕು. ಅಯ್ಯೋಯ್ಯೋ, 1-2 ಇವು ಮನೆಯವ್ರ ಕೆಲಸ ಅದು ಬಿಡು. ಅತ್ತಿ ಸಿರಿಕರ್ನ ನಂದ ನಿಂದ? ನಾನ್ ಗಡಿಬಿಡಿ ಆಗ್ಬೇಕಾ ನೀನ್ ಆಗ್ಬೇಕಾ? ಏ ಸುಚಿತ್ರ, ಕಾಮಿಡಿ ಮಾಡಕ್ ಕುಂತೀಯನವಾ? ನೀನ್ ನನ್ನ ಗಡಿಬಿಡಿ ಮಾಡಿ ಓಡಾಡಕ್ ಹಾಕಿತನು? ನೀನ್ ಬರ್ಲಿ ನಾನು ಮಾಡಕ್ ಕುಂತೀನಿ ಅಂತ ಅನಕ. ನೋಡ್ರಿ, ಕೇಳಿ ಮಾಡಿ ಹೇಳ್ರಿ ಯಾವಾಗ ಇಟ್ಕಂತೀರಿ ಅಂತ. ನಾವು ಊಟಕ್ ಬಂದ್ಬಿಡ್ತೀವಿ. ಅಲ್ಲ ಊಟಕ್ ಬಂದ್ಬಿಡ್ತೀರಿ ಖರೆ, ಆಜು ಬಾಜು 1 4 ಮಂದಿಗರ ಕರ್ಕೊಂಡ್ ಬರ್ರಿ. ಹಂಗ ಹೆಂಗ್ ಬರ್ತೀರಿ? ನೋಡ್ದವ್ರು ಏನ್ ಅನ್ಕೊಂತಾರ? ಆತಾತ್ರಿ, ಹಂಗ ಮಾಡ್ತೀವಿ ತಗೋರಿ. ನೀವ್ ಹೆಂಗ್ ಹೇಳ್ತೀರಿ ಹಂಗ್ ಕೇಳಾಕ ಬೇಕಲ್ರಿ. ಇವಾಗಿನ ಕಾಲದಾಗ ದುಡ್ಡೇ ದೊಡ್ಡಪ್ಪ. ಅದಂಗಿರ್ಲಿ, ಊಟಕ್ಕ ಏನೇನ್ ಮಾಡಿಸ್ಬೇಕವ ಸುಚಿತ್ರ? ಅತ್ತಿ ನಂಗೆಲ್ಲ ಹೆಂಗ್ ಗೊತ್ತಾಗ್ಬೇಕು? ಅಪ್ಪ ಹೆಂಗ್ ಹೇಳ್ತಾರ ಹಂಗ. ಅಷ್ಟಕ್ಕೂ ಅಪ್ಪನು ಜಗ್ಗಷ್ಟು ಫ್ರೆಂಡ್ಸ್ ಅದಾರ, ರಿಲೇಟಿವ್ಸ್ ಅದಾರ, ಮತ್ತ ಬೇಕಾದವ್ರೆಲ್ಲಾರು ಅದಾರಲ್ಲ. ಹಂಗಾಗಿ ಅಪ್ಪ ಹೆಂಗ್ ಹೇಳ್ತಾರ ಹಂಗ್ ಕೇಳ್ತೀನಿ. ಸರಿ, ಹಂಗಂತ ನಿನ್ ಫ್ರೆಂಡ್ಸ್ಗಳನ್ನ ಕರೆಯೋದನ್ನ ಮಾತ್ರ ಮರಿಬೇಡ. ಕರೆಯವ ನೀನು ನಿನ್ ಫ್ರೆಂಡ್ಸ್ಗಳನ್ನ. ಒಟ್ನಾಗ ಮದ್ವಿಯರ ಸಾಮ್ ಸೂಮ್ ಆಗೋತು, ಒಬ್ರು ಬಂದ್ರು ಒಬ್ರು ಇಲ್ಲ. ಇನ್ನ ಸೀರಿಕರಣಾರ ಜಾಮ್ ಜಾಮ್ ಆಗಿ ಜೋರ್ದಾರಾಗಿ ಮಾಡ್ಬೇಕು. ಹೌದ್ರಿ, ಜೋರಾಗಿ ಮಾಡ್ಬೇಕು. ರೊಕ್ಕ ಮನವ್ರ ಕೊಳ್ಯಾಕ ಕುಂತತಿ, ಜೋರಾಗಿ ಮಾಡ್ತಾನ. ತಮ್ಮಗ್ ಕೊಡು ಅಂದ್ರೆ ಬರ್ತೈತಿ. ಪಾಪಲ್ಲಿ ನನ್ನ ಮಗ ಉಂಡೇತೋ ತಿಂದೇತೋ ಒಂದು ಗೊತ್ತಿಲ್ಲ, ಬರೀ ಇವ್ರದ ನೋಡುದಾತು. ಅದು ಈಗ 4 ತುಂಬಿ 5ರಾಗ ಬೀಳ್ತೈತಲ್ವಾ ಸುಚಿತ್ರ? ಕೇಸರ ಹಾಕೊಂಡು ಬಾದಾಮಿ ಹಾಲ್ನಾಗ ಚಂದಗಿ ಬೆಳಿಗ್ಗೆ ಚಂದಲೆ ಕುಡಿಯವ. ಹುಟ್ಟು ಕೂಸು ನೀನಂಗ ಅವಿನಾಶಂಗ ಪಳ್ಳ ಅಂತ ಒಳಿಬೇಕು ನೋಡು. ಏ ಮಂಜವ, ಅವಾಗಿಂದ ಮಾತಾಡಕ್ ಕುಂತೀನಿ ನೀನು, ನಾವು ನೋಡಕ್ ಕುಂತಾನಿ. ಅಲ್ಲ ಅದು ಬಾಯಿಯರ ನೋಯ್ತೈತ ಏನಿಲ್ಲ, ಅದಕ್ಕೂ ಊಟ ಬ್ರೇಕ್ ಕೊಡು ಬಾಯಿಗ. ಅದಕ್ಕೆ ಅದು ನನ್ನ ಊಟ ಗುಣ ರೀ. ಊಟ ಗುಣ ಸುಟ್ರು ಹೋಗಂಗಿಲ್ಲ, ನಾ ಮಾತಾಡುದು ಬಿಡಂಗಿಲ್ಲ. ಆಟೆಯ ಅಯ್ಯೋ, ಬರೀ ಮಾತಾದ್ವು. ಬರ್ರಿ ಕುಂದ್ರ ಬರ್ರಿ, ಚಾ ತರ್ತಾರ, ಚಾ ಕುಡೀರಿ ಅಂತ. ಅಯ್ಯಯ್ಯ, ನಮ್ಮಣ್ಣ ಆತಿಗೆ ನಿಮ್ಮನ್ನೆಲ್ಲರನ್ನು ನೋಡಿ ನನಗರ
ಸ್ವೀಟ್ ತಿಂದಷ್ಟು ಖುಷಿ ಆಯ್ತು ನೋಡು, ಭಾಳ ಖುಷಿ ಆಯ್ತು ನನಗರ ಇವತ್ತು. ಹೌದಪ್ಪ ಅವಿನಾಶ, ನಾನು ಎಷ್ಟು ಒಂದು 1.5 ತಿಂಗಳಿಂದ ನಿಂಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಕೇಳಕ್ ಆಗಿದ್ದಿಲ್ಲ. ಹೌದು, ಈಗ ಹುಟ್ಟ ಕೂಸಿಗ ಹೆಸರು ಹುಡುಕಿರನು? ಏ ಮಂಜವ್ವ, ಕೂಸು ಹುಟ್ಟೋಕ್ಕಿಂತ ಮೊದ್ಲು ಕುಲಾಯಿ ಒರೆಸ್ಬಾರ್ದು ಅಂತ ನಿಂಗೆ ಗೊತ್ತಿಲ್ಲನು? ನಮ್ ಕಡೆ ಇಂಥವೆಲ್ಲ ಪದ್ಧತಿ ಇಲ್ಲವಾ? ಹಿಂಗತೆ ಮುಂದ ಹೆಸರು ಕಂಡಿಡಿಯುವುದು, ಗಂಡ ಎಣ್ಣ ಅಂತ ನೋಡುದು, ಇಂಥವೆಲ್ಲ ನಮ್ ಕಡೆ ಪದ್ಧತಿ ಇಲ್ಲವಾ? ಅರಬಿ ತಗೊಂಡು ಇಟ್ಕೊಳ್ಳೋದು, ಇಂಥವೆಲ್ಲ ನಮ್ ಕಡೆ ಇಲ್ಲಿ ನೋಡುವ ಪದ್ಧತಿ. ಒಳ್ಳೇದಾಗಂಗಿಲ್ಲ. ಏ ಸುಮಿತ್ರಿ, ನಾನ್ ನೋಡಕುಂತಾನಿ ಅವಾಗಿಂದ ಅಭಿಷೇಕನ ಎಷ್ಟರ ಮಾತಾಡ್ತೀಯ, ನಿನ್ನ ಬಾಯಿ ಸೇರ್ಲಿ. ಅಯ್ಯ, ನಾ ಏನ್ ಕೆಟ್ಟದ್ ಹೇಳೇನಿ? ಒಳ್ಳೇದಾಗ್ಲಿ ಕೆಟ್ಟದಾಗ್ಬಾರ್ದು ಅಂತಾನೆ ಹೇಳಕ್ ಕುಂತಾನಿ. ನಿಮ್ದೊಂದು ಕತಿ ಎತ್ತಗ ಅಲ್ಲ, ಒಟ್ಟು ತಿಳ್ಕರಿ ನಾ ಏನ್ ಹೇಳಕ್ ಕುಂತೀನಿ ಅಂತ. ನಿಮ್ದ ನೀವು ಹೇಳ್ಬೇಡ್ರಿ. ಹೌದೌದ್ರಿ, ಅವ್ರು ಹೇಳೋದನ್ನು ಬರಬ್ರಿ. ಹೆಸರಿಗೆ ಏನಿಲ್ಲಪ್ಪ, ನಡೀತೈತಿ, ಅದಕ್ಕೇನಿಲ್ಲ. ನಾವೆಲ್ಲ ಹೇಳ್ತಿದ್ವಿ ಮೊದ್ಲೆಲ್ಲ. ನಿಮ್ ಇಷ್ಟ. ಅದ ನಾವು ಹೆಸರು ಹುಡುಕೇವ್ರಿ. ನಮಗ ಹೆಣ್ಣು ಕೂಸ ಆಗ್ಬೇಕಂತ ಬಹಳ ಆಸೆ ಐತಿ. ಹೆಣ್ಣಾದ್ರ ಬಹಳ ಖುಷಿ ಆಕೈತಿ ನೋಡ್ರಿ ನಮಗ. ಅಯ್ಯಯ್ಯ, ನೀನೆಂತವನದಿಯ ನೀನು? ಮೊದಲನೇ ಕೂಸು ಗಂಡ ಆಗ್ಬೇಕು ಅಂತ ಎಲ್ಲಾರ್ಗು ಆಸೆ ಇರ್ತತಿ. ನೀನೆಂತವನದಿಯ ನೀನು? ಹೆಣ್ಣಾಗ್ಬೇಕು ಅನ್ನಕ್ ಕುಂತಿಯಲ್ಲ. ಅಯ್ಯಯ್ಯ ಸುಮಿತ್ರಿ, ಅಲ್ಲ ಮಾತಿಗಂದಿದ್ರಿ ಅಲ್ಲ, ಫಸ್ಟ್ನೇದ ಗಂಡ ಆಗ್ಬಿಟ್ರ ಅದೃಷ್ಟ ಅಂತಾರಪ್ಪ. ನಿಮ್ ಇಷ್ಟನ? ಯವ್ವ, ಹೆಣ್ಣಾದ್ರ ಶಾರದಾ ಅಂತ ಇಡ್ಬೇಕು ಅಂತ ನಮ್ಮ ಅವನ ಹೆಸರು ಬಿ. ನಮ್ಮ ಅವ್ವನ ಹುಟ್ಟಿ ಬಂದಂಗ ಆಕೈತಿ ಅಂತ ಶಾರು ಅಂತ ಕರ್ಯಾಕ ಚಂದ ಅನಸ್ತೈತಲ್ಲ. ಹೆಂಗೈತ್ರಿ ಮಾವ ಅತ್ತಿ? ಖುಷಿ ಆತಪ್ಪ. ಹೆತ್ತ ತಂದೆ ತಾಯಿ ಹೆಸರು ಇಡೋದು ನಮ್ ಕಡೆ ಎಲ್ಲ ಇಡ್ತಾರಪ್ಪ. ಇಡು ನಿಮ್ ತಾಯಿ ಹೆಸರು ಇಡು. ನಿಮ್ ತಾಯಿ ಹಂಗ ನೋಡಾ ಕೂಸನ್ನ. ನಿಮ್ ಕೂಸಿಗೆ ನಾವ್ ಯಾಕೆ ಅಡ್ಡಿ ಮಾಡೋನು? ಸಾಲ್ಯಾಗೆಲ್ಲ ಕರೆಯೋದು ಬ್ಯಾರೆ ಹೆಸರಿ, ಅದು ಬ್ಯಾರೆ. ಆದ್ರ ಮನ್ಯಾಗ ನಾವೆಲ್ಲರೂ ಪ್ರೀತಿಯಿಂದ ಶಾರು ಅಂತ ಕರಿಬೇಕು ಅಂತ, ನಮ್ಮ ಅವನ ನಮ್ ಕೂಸು ನೋಡ್ಬೇಕು ಅಂತ. ಅರ್ಥ ಆತ. ನೀ ಎಷ್ಟು ನಿಮ್ಮ ಅವನ್ನ ನೆನೆಸ್ಕೊಂತಿ ಅಂತ ಇದ್ರಾಗ ಗೊತ್ತಾಕೇತಿ. ಒಳ್ಳೇದಾಗ್ಲಿಪ್ಪ ನಿನಗ, ಒಳ್ಳೇದಾಗ್ಲಿ. ಹೆಣ್ಣು ಕೂಸ ಆಗ್ಲಿ, ಆಯ್ತಾ? ಮುಗೋದೋದು. ಅಣ್ಣಾರ, ಅವಾಗಿಂದ ನಿಂತ ಬಿಟ್ಟಿರಿ. ಮೊದ್ಲ ನಿಮ್ಗೆ ಆರಾಮಿರಂಗಿಲ್ಲ ಅಂತ ನಮ್ ಸುಚಿತ್ರ ಹೇಳ್ತಿರ್ತಾಳ. ಬರ್ರಿ, ಇಲ್ಲಿ ಕುರ್ಚಿ ಇರ್ತಾನಿ, ಕುಂದ್ರ ಬರ್ರಿ. ನೀವು ಕುಂತ ಮಾತಾಡ್ರಿ. ಹ್ಞೂ ರೀ, ಕುಂದಿರ್ತಾನಿ. ನನ್ನ ಮಗಳ ಮಕ್ಕ ನೋಡಿದ್ನಲ್ಲ, ನನಗೆಲ್ಲ ಜಡ್ಡು ದೂರ ಆತ್ ನೋಡ್ರಿ. ಅದೇನೇನ ಮಕ್ಕಳ ಮಕ್ಕ ನೋಡಿದ್ರೆ ಸಾಕು, ಒಂಥರ ಆರಾಮ್ ಅನಿಸ್ತತಿ.